ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ನಾವು ಈಗ ಯುಗಾದಿ ಫಲವನ್ನು ನೋಡ್ತಾ ಹೋಗ್ತಿದ್ದೀವಿ. ಈಗ ನಾವು ಸಿಂಹರಾಶಿ ಮತ್ತು ಕನ್ಯಾ ರಾಶಿಯ ಈ ಪರಾಭವ ನಾಮ ಸಂವತ್ಸರದ ಫಲ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡ್ಕೊಂಬರೋಣ. ಈಗ ಸಿಂಹರಾಶಿಯವರಿಗೆ ಇದೊಂದು ಮಿಶ್ರ ಫಲ ಅಂತ ಹೇಳ್ಬೋದು. ಒಂದು ವರ್ಷದ ಮೊದಲಾರ್ಧ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಆರ್ಥಿಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಕೂಡ ಹೆಚ್ಚು ಅನುಕೂಲವಾಗುತ್ತೆ. ಆದರೆ ದ್ವಿತೀಯಾರ್ಧದಲ್ಲಿ ಕೂಡ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಆದರೆ ಖರ್ಚು ಜಾಸ್ತಿ ಇರುತ್ತೆ. ಎಷ್ಟೇ ಹಣ ಸಂಪಾದನೆ ಆದರೂ ಕೂಡ ಒಂದು ರೀತಿ ಉಳಿತಾಯ ಮಾಡೋದು ಕಷ್ಟ, ಆದರೆ ಖರ್ಚು ಜಾಸ್ತಿ ಅಂತ ಹೇಳ್ಬೋದು. ಆದರೆ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಖರ್ಚು ಮಾಡ್ತೀರಾ ಅನ್ನೋದು ಸಮಾಧಾನಕರ ವಿಷಯ. ಯಾಕೆಂದರೆ ಆಸ್ತಿ, ಮನೆ, ವಾಹನ ಖರೀದಿ ಇಂತಹ ವಿಚಾರಗಳಿಗೆ ಅಥವಾ ತೀರ್ಥಯಾತ್ರೆ ಇಂಥ ವಿಚಾರಗಳಿಗೆ ನೀವು ಹಣವನ್ನು ಖರ್ಚು ಮಾಡ್ತೀರಾ, ಹೀಗಾಗಿ ಪರವಾಗಿಲ್ಲ. ಇನ್ನು ರೋಗ ಬಾಧೆಗಳು ಇರುತ್ತೆ. ಕೆಮ್ಮು, ದಮ್ಮು, ಶ್ವಾಸಕೋಶದ ತೊಂದರೆಗಳು ಅಥವಾ ಮಸಲ್ಸು ಪೇನು ಈ ಥರದ್ದೆಲ್ಲ ಬರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಇನ್ನು ಭಾಳ ಸಂಗಾತಿ ಮುನ್ಸ್ಕೊಳ್ತಕ್ಕಂಥದ್ದು, ಜೊತೆಗೆ ಶತ್ರುಗಳ ಒಂದು ಕಾಟ ಕೂಡ ನಿಮಗೆ ಇರ್ತಕ್ಕಂಥದ್ದಾಗತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ರೋಗಗಳು ಕೂಡ ಜಾಸ್ತಿ ಆಗುವ ಸಾಧ್ಯತೆಗಳು ಇದೆ. ಜಠರ ಈ ಥರದ್ದು. ಮತ್ತು ಕಣ್ಣಿನ ಒಂದು ಸೋಂಕು, ಕಣ್ಣು ಕೆಂಪಾಗೋದಿರಬಹುದು, ಅಥವಾ ಮಸಕಾಗಿ ಕಾಣ್ತಕ್ಕಂಥದ್ದು, ಜಿಬುರು ಕಟ್ತಕ್ಕಂಥದ್ದು, ಈ ರೀತಿಯೆಲ್ಲ ಆಗ್ತಕ್ಕಂಥದ್ದು ಆಗುತ್ತೆ. ಹೀಗಾಗಿ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಈಗಾಗಲೇ ನಾನು ಹೇಳಿದ ಹಾಗೆ ಪತ್ನಿ ಅಥವಾ ಮಕ್ಕಳಿಂದ ದೂರ ಇರ್ತಕ್ಕಂಥದ್ದು, ಅದು ಯಾವುದೇ ರೀತಿ ಇರಬಹುದು. ಮುನಿಸಿನಿಂದ ದೂರ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ಇನ್ನೊಂದು ಥರ ಇರ್ಬೋದು. ಒಟ್ಟಾರೆ ಸ್ವಲ್ಪ ದೂರ ಇರ್ತಕ್ಕಂತಹ ಸಂಭವನೀಯ ಘಟನೆಗಳು ನಡೆದುಬಿಡುತ್ತೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ಬೋದು. ಹಾಗೆಯೇ ಮಾನಸಿಕ ಆರೋಗ್ಯದ ಜೊತೆಗೆ ದೈಹಿಕ ಆರೋಗ್ಯದಲ್ಲೂ ಕೂಡ ಏರ್ಪೇರಿರುತ್ತೆ ಅಂತ ಈಗಾಗಲೇ ಹೇಳಿದೆ. ಇದ್ರ ಜೊತೆಗೆ ಇನ್ನು ಒಳ್ಳೆಯ ಒಂದು ವಿಚಾರ ಅಂತಂದರೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ, ಮತ್ತು ಸಂತಾನ ಪ್ರಾಪ್ತಿ ಯೋಗ ಕೂಡ ಇದೆ. ಯಾರೆಲ್ಲ ಒಂದು ಮಗುವಿನ ನಿರೀಕ್ಷೆಯಲ್ಲಿದ್ದೀರಾ ಅಂಥವರಿಗೆ ಸಿಹಿ ಸುದ್ದಿ ಸಿಗ್ತಕ್ಕಂತಹ ಸಾಧ್ಯತೆಗಳು ಈ ಒಂದು ಸಂವತ್ಸರದಲ್ಲಿ ನಿಮಗೆ ಉಂಟಾಗುತ್ತೆ. ಪತಿ ಪತ್ನಿಯರ ನಡುವೆ ಸಾಮರಸ್ಯ ಅತ್ಯಂತ ಮುಖ್ಯ ಆಗುತ್ತೆ. ಹೀಗಾಗಿ ದಯಮಾಡಿ ಸಿಂಹರಾಶಿಯ ದಂಪತಿಗಳು ಆದಷ್ಟು ಒಂದು ಹೊಂದಾಣಿಕೆಯ ಸೂತ್ರವನ್ನು ನೀವು ಅಳವಡಿಸ್ಕೊಳ್ಬೇಕಾಗತ್ತೆ ಅಂತ ನಾನು ಹೇಳ್ಬೋದು. ಮತ್ತು ಆರೋಗ್ಯದಲ್ಲಿ ಈಗಾಗಲೇ ಹೇಳಿದಾಗೆ ಜಾಗ್ರತೆಯಿಂದ ಇರಿ. ಕೌಟುಂಬಿಕವಾಗಿ ಕಲಹಗಳು ಆಗ್ತಕ್ಕಂಥದ್ದು ಇರ್ಬೋದು. ಅಂದರೆ ಒಂದು ಆಸ್ತಿ ಪಾಸ್ತಿ ಅಥವಾ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಒಂದು ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಅಥವಾ ದಾಯಾದಿಗಳ ಜೊತೆ ಬಡದಾಟ ಆಗ್ತಕ್ಕಂಥದ್ದು ಉಂಟಾಗುತ್ತೆ. ಮತ್ತು ಉದ್ಯೋಗ ಅಂತ ತಗೊಂಡಾಗ ಪರವಾಗಿಲ್ಲ, ಒಳ್ಳೆಯ ನಿಮಗೆ ಧನ ಲಾಭ ಇರ್ತಕ್ಕಂಥದ್ದಿದೆ. ಮತ್ತು ಕೈಗೊಂಡಂತಹ ಕಾರ್ಯಗಳಲ್ಲಿ ನೀವು ತುಂಬ ಕಷ್ಟ ಆದರೂ ಕೂಡ ಅದನ್ನು ಮುಗಿಸ್ಲಿಕ್ಕೆ ನೋಡ್ತೀರಾ. ಯಾವುದೇ ಯೋಜನೆಗಳಿರ್ಬೋದು, ಅದನ್ನು ಮುಗಿಸ್ಲಿಕ್ಕೆ ನೋಡ್ತೀರಾ. ಆದರೆ ಸಂಚಾರದ ವೇಳೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಏನಾದರೂ ಕಷ್ಟಗಳು, ಪೀಡನೆಗಳು ಎದುರಾಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ಹೇಳಿದ್ರೆ, ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಅಲ್ವಾ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳ್ಬೋದು. ಹೀಗಾಗಿ ಚೆನ್ನಾಗಿ ಓದ್ಕೊಳ್ಳೇಬೇಕಾಗತ್ತೆ ನೀವು. ನವೆಂಬರ್ ನಂತರ ಪರವಾಗಿಲ್ಲ. ಶತ್ರುಗಳಿಗೆ ಅಂದರೆ ಈಗ ಯಾರಾದರೂ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿದ್ದರೆ, ಕೋರ್ಟು ಕಚೇರಿಗೆ ಪರದಾಡ್ತಾ ಇದ್ದರೆ, ನವೆಂಬರ್ ನಂತರ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಶತ್ರುಗಳಿಗೆ ಹಿನ್ನಡೆಯಾಗಿ ನಿಮಗೆ ಒಳ್ಳೆಯದಾಗತ್ತೆ, ಜಯ ಸಿಗುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಆಗ್ತಕ್ಕಂಥದ್ದು ಇರುತ್ತೆ ಸಿಂಹರಾಶಿಯವರಿಗೆ ಅಂತ ಹೇಳ್ಬಹುದು. ಮತ್ತು ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಪರವಾಗಿಲ್ಲ, ಇದ್ದಿದ್ರಲ್ಲಿ ನಿಮಗೆ ಉಳಿತಾಯ ಆಗುತ್ತೆ. ಆದಷ್ಟು ಉಳಿತಾಯವನ್ನು ಮಾಡಲಿಕ್ಕೆ ನೋಡಿ, ಬಂದ ಆದಾಯದಲ್ಲಿ ಉಳಿತಾಯ ಮಾಡಲಿಕ್ಕೆ ನೋಡಿ, ಅಥವಾ ಒಳ್ಳೆಯದಕ್ಕೆ ಖರ್ಚು ಮಾಡಿ ಅಂತ ನಾನು ಹೇಳಬಹುದು. ಇನ್ನು ನೀವು ಸಿಂಹರಾಶಿಯವರು ಮುಂದೆ ತುಂಬ ಒಳ್ಳೆಯದಾಗಬೇಕು ನಮಗೆ. ಆದಷ್ಟು ನಮಗೆ ಏನು ಈಗ ಆರ್ಥಿಕವಾಗಿ ಹಿನ್ನಡೆ ಇರಬಹುದು, ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಮತ್ತು ದಾಂಪತ್ಯದಲ್ಲಿ ವಿರಸಗಳು ಏನಿದೆ, ಸಾಮರಸ್ಯದ ಕೊರತೆ ಏನಿದೆ, ಇವೆಲ್ಲವೂ ನಿವಾರಣೆ ಆಗಬೇಕು ಅಂತ ಇದ್ದರೆ ನೀವು ಸಚಾಮರ ರಮಾವಾಣಿ ಸಭ್ಯ ದಕ್ಷಿಣ ಸೇವಿತಾಯೈ ನಮಃ
ಸಚಾಮರ ರಮಾವಾಣಿ ಸವ್ಯದಕ್ಷಿಣ ಸೇವಿತಾಯೇ ನಮಃ. ಓಂ ಶ್ರೀ ಸಚಾಮರ ರಮಾವಾಣಿ ಸವ್ಯದಕ್ಷಿಣ ಸೇವಿತಾಯೇ ನಮಃ ಅಂತ ಹೇಳ್ತಾ ಬನ್ನಿ. ಆದಷ್ಟು ಎಲ್ಲ ಕಡೆಯಿಂದ ನಿಮಗೆ ಆ ಲಲಿತೆಯರು, ಲಲಿತಾದೇವಿ ಮತ್ತು ವಾಣಿ, ಲಕ್ಷ್ಮಿ ಇವರೆಲ್ಲರ ಒಂದು ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ, ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈಗಾಗಲೇ ನಾನು ಹೇಳಿದಾಗೆ ನೀವು ಕೂಡ ಯುಗಾದಿ ದಿನ ಬೆಳಗ್ಗೆ ಬೇವು ಬೆಲ್ಲ ಸೇವನೆ ಮಾಡುವಾಗ ಈ ಒಂದು ಮಂತ್ರವನ್ನು ನೀವು ಹೇಳ್ಕೋಬೇಕು ಸ್ತೋತ್ರವನ್ನು. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಆ ಒಂದು ಬೇವು ಬೆಲ್ಲವನ್ನು ಸೇವನೆ ಮಾಡಿ ಬಹಳನೇ ಒಳ್ಳೆಯದಾಗುತ್ತೆ. ಇನ್ನೊಂದು ಸಲ ಹೇಳ್ಬಿಡ್ತೀನಿ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ಇದನ್ನು ಹೇಳಿಕೊಂಡು ನೀವು ಬೇವು ಬೆಲ್ಲವನ್ನು ಸೇವನೆ ಮಾಡಿ. ಇನ್ನಿವಾಗ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದರೆ ಪರವಾಗಿಲ್ಲ, ವೃತ್ತಿಯಲ್ಲಿ ನಿಮಗೆ ಪ್ರಗತಿ ಉಂಟಾಗತ್ತೆ, ಆರ್ಥಿಕವಾಗಿ ಕೂಡ ನಿಧಾನವಾಗಿ ಒಂದು ಸ್ಥಿರತೆ ಉಂಟಾಗತಕ್ಕಂಥದ್ದು ಆಗತ್ತೆ. ಮತ್ತು ನಿಮಗೆ ಹೇಗೆ ಅಶುಭ ಫಲಗಳಿವೆಯೋ ಹಾಗೆ ಶುಭ ಫಲಗಳು ಕೂಡ ಚೆನ್ನಾಗೇ ಇದೆ. ಅಂದರೆ ಎಲ್ಲ ಮಿಕ್ಸ್, ಶುಭ ಅಶುಭ ಎರಡೂ ಕೂಡ ಇದೆ ಅಂತ ಹೇಳ್ಬೋದು. ಬೇವು ಬೆಲ್ಲದ ರೀತಿ ಯುಗಾದಿ ಹಬ್ಬನೇ ನಿಮಗೆ ವರ್ಷ ಇಡೀ ಯುಗಾದಿ ಹಬ್ಬನೇ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಒಂದಷ್ಟು ನೀವು ಸಂತೋಷ, ಸುಖ, ನೆಮ್ಮದಿ, ಶುಭ ಫಲಗಳಿಂದ ಸಂತೋಷ ಪಡ್ತಾಯಿದ್ರೆ ಮತ್ತೆ ದಡ್ಡಂತ ಹಿಂದೆಯೇ ಏನೋ ಒಂದು ನಿಮಗೆ ದುಃಖಕರವಾದ ಘಟನೆಗಳಾಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಏನೋ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಔದ್ಯೋಗಿಕವಾಗಿ ನೋಡೋದಾದರೆ ಏನೋ ಕಿರಿಕಿರಿ, ಕಚೇರಿ ವಿಚಾರದಲ್ಲಿ ಕಿರಿಕಿರಿ ಮತ್ತು ರೋಗ ಬಾಧೆಗಳು ಇವೆಲ್ಲವುಗಳಿಂದ ನಿಮಗೆ ಹಿನ್ನಡೆ ಆಗ್ತಕ್ಕಂಥದ್ದು ಅಥವಾ ಅಶುಭಗಳು ಉಂಟಾಗ್ತಕ್ಕಂಥದ್ದು ಆಗುತ್ತೆ. ಇನ್ನು ಅವಿವಾಹಿತರಿಗೆ ಪ್ರಯತ್ನಪೂರ್ವಕವಾಗಿ ಅವರು ಕಂಕಣ ಬಲ ಕೂಡಿ ಬರಲಿದೆ. ಅಂದರೆ ಪ್ರಯತ್ನ ಪಡಲೇಬೇಕು. ಯಾವನೋ ಸುಮ್ಮನೆ ಕೂತಿದ್ವಿ, ಯಾರೋ ಬಂದರು, ಬ್ರೋಕರ್ ಬಂದರು ಅಥವಾ ಇನ್ಯಾವುದೋ ಮ್ಯಾಟ್ರಿಮೋನಿಯಿಂದ ಬಂದುಬಿಡ್ತು ನಮಗೆ ಫೋನು ಸಿಕ್ತು ಅಂತ ಅನ್ನೋಕ್ಕಾಗೋದಿಲ್ಲ. ನೀವೇ ಜಾಸ್ತಿ ಸಲ ಫೋನ್ ಮಾಡಿ ವಿಚಾರಿಸಿ ಏನೋ ಮಾಡಿ ಒಟ್ಟಾರೆ ನಿಮ್ಮ ಪ್ರಯತ್ನದಲ್ಲಿಯೇ ನಿಮಗೆ ಫಲ ಸಿಗ್ತಕ್ಕಂಥದ್ದು ಆಗುತ್ತೆ. ಹೀಗಾಗಿ ಪ್ರಯತ್ನ ಮಾಡಲೇಬೇಕು ಅವಿವಾಹಿತರು ಕಂಕಣ ಬಲ ಕೂಡಿ ಬರಲಿಕ್ಕೆ. ಏನೋ ಒಂದು ಮಂತ್ರವೋ ತಂತ್ರವೋ ನಿಮಗೆ ನಿಮ್ಮ ಯಾವುದೇ ರೀತಿಯಲ್ಲಿ ನೀವು ಪ್ರಯತ್ನವನ್ನು ಪಡಲೇಬೇಕಾಗತ್ತೆ ಅಂತ ಹೇಳ್ಬೋದು. ಇನ್ನು ಪತಿ ಪತ್ನಿಯರ ನಡುವೆ ಅನಗತ್ಯವಾಗಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕಲಹಗಳು, ಭಿನ್ನಾಭಿಪ್ರಾಯಗಳು ತಲೆದೋರುತ್ತೆ. ಹೀಗಾಗಿ ಅದರ ಬಗ್ಗೆ ಕೂಡ ನೀವು ಗಮನ ಕೊಡಬೇಕು. ಬೇರೆಯವರ ವಿಚಾರ ಅಂದರೆ ನಿಮ್ಮಿಬ್ಬರ ನಡುವಿನ ಒಂದು ಗಲಾಟೆ ಜೊತೆಗೆ ಮಕ್ಕಳ ವಿಷಯಕ್ಕೆ ಅಥವಾ ಇನ್ಯಾರೋ ದಾಯಾದಿಗಳ ವಿಚಾರಕ್ಕೆ ಅಥವಾ ನಿಮ್ಮ ಅಕ್ಕ ತಂಗಿಯರ ವಿಚಾರಕ್ಕೆ, ನೆಂಟರಿಷ್ಟು ವಿಚಾರಕ್ಕೇ ನಿಮ್ಮ ನಡುವೆ ಹೆಚ್ಚು ಜಗಳಗಳು, ಭಿನ್ನಾಭಿಪ್ರಾಯಗಳು, ಕಲಹಗಳು ನಡೀತಕ್ಕಂಥದ್ದು ಆಗುತ್ತೆ. ಹೀಗಾಗಿ ಆದಷ್ಟು ಅದನ್ನು ಬಗೆಹರಿಸ್ಕೊಳ್ಳಿ. ಯಾಕೆಂದರೆ ನೀವಿಬ್ಬರು ಸಾಮರಸ್ಯದಿಂದ ಇದ್ರೇ ಬೇರೆಯ ಇಂತಹ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ. ಹೀಗಾಗಿ ಮತ್ತು ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನೋಡೋದಾದರೆ ನಿಮಗೆ ಲಾಭ ಕಡಿಮೆ. ಅಂದರೆ ನೀವು ಎಷ್ಟು ಪ್ರಯತ್ನ ಪಡ್ತೀರಿ ಅಥವಾ ಎಷ್ಟು ಶ್ರಮ ಹಾಕ್ತೀರಾ ಅಷ್ಟು ಲಾಭ ಬರೋದಿಲ್ಲ, ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಲಾಭ ಅಂತ ಹೇಳ್ಬೋದು. ಸ್ವಲ್ಪ ನೋಡ್ಕೊಳ್ಳಿ ಎಲ್ಲಿ ನಮಗೆ ಲಾಭ ಕಡಿಮೆ ಆಗ್ತಾಯಿದೆ ಅಂತ ನೋಡ್ಕೊಳ್ಳೋದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಿ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೂ ಅಷ್ಟೇ ನಿರೀಕ್ಷಿತ ಫಲ ಸಿಗೋದು ಕಡಿಮೆ. ಅವರೇನೋ ಅಂದ್ಕೊಂಡಿರ್ತಾರೆ, ನಾನು ಈ ವರ್ಷ ಇಷ್ಟು ಸ್ಕೋರ್ ಮಾಡ್ತೀನಿ ಆ ಥರ, ಅದರಲ್ಲೂ ಕೂಡ ಅವ್ರಿಗೂ ಕಡಿಮೆ ಅಂಕಗಳು ಬರ್ತಕ್ಕಂಥದ್ದು ಇರಬಹುದು ಅಥವಾ ಅವರ ಪ್ರತಿಭೆ ಅನಾವರಣ ಆಗಲಿಕ್ಕೆ ನಿರೀಕ್ಷಿತಕ್ಕಷ್ಟು ಪ್ರೋತ್ಸಾಹ ಸಿಗದೇ ಇರಬಹುದು. ಈ ರೀತಿಯಲ್ಲಿ ಆಗ್ತಕ್ಕಂಥದ್ದಾಗುತ್ತೆ. ಹೀಗಾಗಿ ನೀವು ಆರಂಭದಿಂದಲೇ ನೀವು ಜಾಸ್ತಿ ಗಮನವನ್ನು ಕೊಡಿ. ನಿಮ್ಮ ಒಂದು ಅಧ್ಯಯನ ಅದು ಪಠ್ಯೇತರ ಇರ್ಬೋದು, ಪಠ್ಯಕ್ರಮಗಳಲ್ಲಿ ಇರ್ಬೋದು, ಯಾವುದೇ ಇರ್ಬೋದು, ಆರಂಭದಿಂದನೇ ಹೆಚ್ಚು ಗಮನ ಕೊಡ್ತಾ ಬನ್ನಿ. ಯಾಕೆಂದರೆ ಕೃಷ್ಣ ಏನು ಹೇಳಿದನು ಹೇಳಿ, ಅಭ್ಯಾಸದಿಂದ ನಿನಗೆ ಎಲ್ಲವೂ ದೊರಕುತ್ತೆ ಅಂತ ಅಲ್ವಾ. ಹಾಗಾಗಿ ನಾವು ಅಭ್ಯಾಸವನ್ನು ಬಿಡಲೇಬಾರ್ದು, ಮುಂದುವರಿಸ್ತಾನೇ ಇರಬೇಕು. ಆವಾಗ ನಮಗೆ ಕಷ್ಟ ಅಂತ ಇದ್ದರೂ ಸಹ, ಜ್ಯೋತಿಷ್ಯ ಫಲದಲ್ಲಿ ಕಷ್ಟ ಅಂತ ಇದ್ದರೂ ಸಹ ಅದನ್ನು ಸುಖವನ್ನಾಗಿ ನಾವು ಮಾಡ್ಕೊಳ್ಬೋದಾಗಿರುತ್ತೆ. ಆಯಿತಾ. ಇನ್ನು ಅದೇ ನಾನು ಈಗಾಗಲೇ ಹೇಳಿದಾಗೆ ಅಭ್ಯಾಸದಿಂದಲೇ ಎಲ್ಲವೂ ಫಲಿಸುತ್ತೆ ಅಂತ ಹೇಳ್ಬೋದು. ಅಂದರೆ ನಿರಾಸಕ್ತಿ ಬೇಡ ಯಾರಿಗೂ. ವ್ಯಾಪಾರ ವ್ಯವಹಾರಗಳಿರ್ಬೋದು, ಉದ್ಯೋಗಸ್ಥರಿರ್ಬೋದು, ಯಾರೇ ಇರ್ಬೋದು, ನೀವು ಯಾವುದೇ ಕೆಲಸ ಮಾಡ್ಬೋದು, ವೈದ್ಯರಿರ್ಬೋದು, ಜ್ಯೋತಿಷಿಗಳಿರ್ಬೋದು, ಯಾರೇ ಇರ್ಬೋದು, ಯಾರೇ ಆದರೂ ಕೂಡ ನಿರಾಸಕ್ತಿಯಿಂದ ನಿಮಗೆ ಫಲ ಸಿಗೋದಿಲ್ಲ ಅಲ್ವಾ. ಹಾಗಾಗಿ ನೀವು ಯಾವ ಒಂದು ವೃತ್ತಿಯನ್ನು ಕೈಗೆ ತೊಗೊಂಡಿದ್ದೀರಾ, ಯಾವ ಒಂದು ಫೀಲ್ಡಲ್ಲಿದ್ದೀರಾ ಆ ಕ್ಷೇತ್ರದಲ್ಲಿ ನೀವು ಮುನ್ನುಗ್ಗಲೇಬೇಕಾಗತ್ತೆ. ಇದರಿಂದ ನಿಮಗೆ ಹೆಚ್ಚು ಫಲ ಸಿಗುತ್ತೆ. ಹಾಗಾಗಿ ನೀವು ಮುನ್ನುಗ್ಗಿ ಅಂತ ನಾನು ಹೇಳ್ತೀನಿ. ಆತ್ಮವಿಶ್ವಾಸದಿಂದ ಮುನ್ನುಗ್ಗುವ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತೀನಿ. ಇನ್ನು ಪರಿಹಾರ ಅಂದರೆ ನೀವು ಪ್ರತಿದಿನ
ದುರ್ಗಾ ಸೂಕ್ತವನ್ನು ಕೇಳ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ. ನಿಮಗೆ ಬಂದರೆ ಅದೊಂದು ವೇದ ಮಂತ್ರ ಬರುತ್ತಲ್ವೇ, ಜಾತವೇದಸೆ ಸುನವಾಮಸೋ ಮಮರಾತಿ ಯಥೋ ನಿತಾತಿ ವೇದ ತನಃ ಪರಿಷದತಿ ದುರ್ಗಾಣಿ ಅಂತ ಹೇಳ್ತೀವಲ್ಲ ನಾವು. ಜಾತವೇದಸೆ ಆ ಒಂದು ಸೂಕ್ತವನ್ನು ನೀವು ಕೇಳ್ತಾ ಬನ್ನಿ, ನಿಮಗೆ ಬಹಳನೇ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ನೀವು ಕೂಡ ಅಷ್ಟೇ ಬೇವು ಬೆಲ್ಲವನ್ನು ತಿನ್ನುವುದಕ್ಕೆ ಮುನ್ನ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ಇದನ್ನು ಹೇಳಿಕೊಂಡು ನೀವು ಬೇವು ಬೆಲ್ಲವನ್ನು ಸೇವನೆ ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರಿ. ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಕುಗ್ಗಿಸ್ಕೊಳ್ಬೇಡಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಸಿಂಹರಾಶಿ ಹಾಗೂ ಕನ್ಯಾ ರಾಶಿ ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.